ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ. HD ಕೋಟೆ ಕಬಿನಿ. ಇಲ್ಲಿ ಅತಿ ಹೆಚ್ಚು ವನ್ಯಜೀವಿಗಳನ್ನು ನಾವು ಇಲ್ಲಿ ಕಾಣ್ಬೋದು. ಈ ಕಾಡು ಎಲ್ಲ ವನ್ಯಜೀವಿ ಛಾಯಾಗ್ರಾಹಕರಿಗೆ ಅಚ್ಚುಮೆಚ್ಚಿನ ತಾಣ ಇದಾಗಿದೆ. ಯಾಕಂದರೆ ಇಲ್ಲಿ ಜಾಸ್ತಿ ಹುಲಿ ಸೈಟಿಂಗ್ ಆಗುತ್ತೆ. ಅದನ್ನು ನೋಡೋಕ್ಕಾಗಿ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಇಲ್ಲಿ ಬರ್ತಾರೆ. ಆದರೆ ಯಾವುದೇ ಕಾಡಾಗಲಿ ಅದೃಷ್ಟ ಅನ್ನೋದು ಬೇಕು. ಅದೃಷ್ಟ ಅನ್ನೋದೊಂದು ಇರಲಿಲ್ಲ ಅಂದರೆ ನಿಮ್ಗೆ ಅಲ್ಲಿ ಏನೂ ಸಿಗೋದಿಲ್ಲ. ವನ್ಯಜೀವಿ ಛಾಯಾಗ್ರಹ ಮಾಡೋಕ್ಕೆ ಇದೊಂದು ಒಳ್ಳೆಯ ಟೈಮು, ಮಾರ್ಚ್ ಏಪ್ರಿಲು. ಯಾಕಂದರೆ ಬ್ಯಾಕ್ ವಾಟ್ರಲ್ಲೆಲ್ಲ ನೀರು ಖಾಲಿಯಾಗಿರುತ್ತೆ. ಆಗ ಸಾಕಷ್ಟು ಆನೆಗಳು ಆ ಫೀಲ್ಡಲ್ಲೆಲ್ಲ ಮೇಯ್ತಾ ಇರ್ತವೆ. ಈಗ ಸಫಾರಿಗೆ ಹೋದಕ್ಕಂತೂ ಕಣ್ಣಿಗಂತೂ ಹಬ್ಬ, ಅಷ್ಟು ನಿಮಗೆ ಪ್ರಾಣಿಗಳು ಸೈಟಿಂಗ್ ಆಗುತ್ತೆ. ಈ 2 ತಿಂಗಳು ಸಫಾರಿಗೆ ಹೋದ್ರಂತೂ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಕಣ್ಣು ತುಂಬಿಸ್ಕೊಂಡು ಬರ್ತೀರಾ. ನೀವು ಸಫಾರಿಗೆ ಹೋಗ್ಬೇಕಂದ್ರೆ HD ಕೋಟೆಯಲ್ಲಿರುವ ದಮ್ಮನಕಟ್ಟೆ ಸಫಾರಿಗೆ ಹೋಗ್ರಿ. ಅದು ತುಂಬ ಚೆನ್ನಾಗಿದೆ. ಯಾಕಂದರೆ ನಿಮಗೆ ಇಲ್ಲಿ ಹೋದೈಟ್ಗೆ ನಿಮಗೆ ಟಿಕೆಟ್ ಸಿಗೋದು ಭಾಳ ಡೌಟು. ಫಸ್ಟೇ ಮುಂಗಡ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಿಲ್ಲಿ. ತುಂಬ ಕ್ಲೌಡ್ ಇರೋ ಜಾಗ ಇದು. ನಾನಿಲ್ಲಿ ದಮ್ಮನಕಟ್ಟೆ ಸಫಾರಿ ಸೆಂಟರ್ನಲ್ಲಿ ಪೇಂಟಿಂಗ್ ಮಾಡೋಕ್ಕಂತ ನಾನು ಇಲ್ಲಿ ಬಂದಿದ್ದೆ. ನಾನಾಗ ಬಿಡುವಿನ ಟೈಮಲ್ಲಿ ನಾನು ಸಫಾರಿಗೆ ಹೋಗಿ ಒಂದಷ್ಟು ವನ್ಯ ಪ್ರಾಣಿಗಳನ್ನ ನಾನು ಸೆರೆ ಹಿಡಿದಿದ್ದು. ಅದೇ ಈ ಹುಲಿಗಳದು, ಆನೆಗಳದು, ಚಿರತೆ, ಇವೆಲ್ಲ ನಾನು ನನ್ನ ಕ್ಯಾಮ್ರಾದಲ್ಲಿ ನಾನು ಸೆರೆ ಹಿಡಿದಂಥ ಚಿತ್ರಗಳಿವು. ನೀವು ಸಫಾರಿಗೆ ಹೋದಾಗ ಬಹಳ ಸೈಲೆಂಟಾಗಿರ್ಬೇಕು, ಮಾತಾಡಲೇಬಾರ್ದು. ಕಿರ್ಚೋದಾಗಲಿ ಕೂಗಾಡೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಪ್ರಾಣಿಗಳೆಲ್ಲ ನಿಮ್ಮ ಹತ್ರನೇ ಇರ್ತವೆ. ಅವು ಯಾವುದೇ ಕಾರಣಕ್ಕೆ ಅವಕ್ಕೆ ತೊಂದರೆ ಕೊಡಬಾರ್ದು, ಕೂಗಾಡಿ ಕಿರ್ಚಾಡಿ. ಯಾಕಂದರೆ ಅವೆಲ್ಲ ಇಲ್ಲಿ ನೆಮ್ಮದಿಯಾಗಿರ್ತವೆ. ಇದು ನಾನು ದಮ್ಮನಕಟ್ಟೆಯಲ್ಲಿ ಬರೆದಂಥ ಬಹಳ ಎತ್ತರವಾದಂಥ ಹುಲಿ ಚಿತ್ರ. ಇದು ತುಂಬ ಫೇಮಸ್ ಆಗಿತ್ತು ಆ ಟೈಮಲ್ಲಿ. ತುಂಬ ಜನ ಈ ಪ್ರೊಫೈಲಲ್ಲಿ ಈ ಫೋಟೋ ಹಾಕ್ಕೊಂಡಿದ್ರು. ಅದನ್ನು ನೋಡಿ ನನಗೆ ತುಂಬ ಖುಷಿಯಾಗೋದು. ಯಾರ ಸಪೋರ್ಟ್ ಇಲ್ದಂಗೆ ಒಬ್ಬನೇ ಏಕಾಂಗಿಯಾಗಿ ಬರೆದಂಥ ಬೃಹತ್ತಾಕಾರದ ಹುಲಿ ಚಿತ್ರ ಇದು. ನಾನು ರಾಜ್ಯದ ಎಲ್ಲ ಕಡೆ ಕಾಡುಗಳಲ್ಲಿ ನಾನು ಪೇಂಟಿಂಗ್ ಮಾಡಿದ್ದೀನಿ. ಆದರೆ ನನಗೆ ಭಾಳ ಇಷ್ಟವಾದ ಜಾಗ ಅಂದರೆ HD ಕೋಟೆಯಲ್ಲಿರುವ ದಮ್ಮನಕಟ್ಟೆ ಸಫಾರಿ ಸೆಂಟ್ರ್. ಇಲ್ಲಿಗೆ ಬರುವಂಥ ಪ್ರವಾಸಿಗರೆಲ್ಲರೂ ಆ ನನ್ನ ಪೇಂಟಿಂಗ್ ಹುಲಿ ಚಿತ್ರದ ಮುಂದೆ ನಿಂತ್ಕೊಂಡು ಎಲ್ಲ ಸೆಲ್ಫಿ ತಗೊಳ್ತಾಯಿದ್ರು. ಎಷ್ಟು ಖುಷಿಯಾಗಿ ಅದು ನೋಡಿ ನನಗೂ ಭಾಳ ತುಂಬ ಖುಷಿ ಆಗ್ತಾಯಿತ್ತು. ಯಾಕಂದರೆ ಈ ಕ್ರೆಡಿಟ್ ಎಲ್ಲ ಅಲ್ಲಿದ್ದಂಥ ಆರ್ಯಪ್ಪ ಸರ್, ಸಿದ್ರಾ ಸರ್ಗೆ ಸೇರಬೇಕು. ಯಾಕಂದರೆ ಅವರು ನನಗೆ ಒಂದು ಇಲ್ಲಿ ಪೇಂಟಿಂಗ್ ಮಾಡೋಕ್ಕೊಂದು ಸುವರ್ಣಾವಕಾಶ ಮಾಡಿಕೊಟ್ರು. ಈ ಕಬಿನಿಯಲ್ಲಿ ಪೇಂಟಿಂಗ್ ಮಾಡಿದ ಮೇಲೆ ನನಗೆ ತುಂಬ ಕಡೆ ಕೆಲಸಗಳು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ಹುಲಿ ಚಿತ್ರ. ಅಲ್ಲಿ ಕರ್ನಾಟಕದ ಮೂಲೆ ಕಡೆ ನನಗಿಂದ ಈ ಹುಲಿ ಚಿತ್ರ ನೋಡಿಬಿಟ್ಟು ಸುಮಾರು ಕಡೆ ನಾನು ಅಲ್ಲಿಂದ ಬಂದ ಕರೆಗಳನ್ನ ಸ್ವೀಕರಿಸಿ ತುಂಬ ಕಡೆ ಕೆಲಸ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ.